Hello friends, welcome back to my channel. I'm back with a new video. ಬನ್ನಿ ನಾನು ವೀಕೆಂಡು ಎಲ್ಲಿ ಹೋಗಿದ್ದೆ ಅಂತ ಹೇಳ್ತೀನಿ. ನೋಡಿ, ನೀವು ನೋಡ್ತಿರೋ ಹಾಗೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ. ಇದು ನಮ್ಮ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇರುವಂತಹ ಮಾರಿ ತಿರುಪತಿ ಶ್ರೀ ಶ್ರೀನಿವಾಸ ದೇವಾಲಯ. ಈ ದೇವಸ್ಥಾನ ಬಹಳ ವಿಭಿನ್ನವಾಗಿದೆ. ನಾವು ಎಂಟರ್ ಆಗ್ತಾನೆ ಮೊದಲಿಗೆ ನಮಗೆ ಭೂವರಹ ಸ್ವಾಮಿಯ ಗುಡಿ ಸಿಗತ್ತೆ. ಈ ಗುಡಿಯು ನಮ್ಮ ಎಡಭಾಗದಲ್ಲಿ ಮೊದಲು ಸಿಗುವಂತಹ ಗುಡಿ. ಅದಾದ ನಂತರ ಎಡಭಾಗದಲ್ಲೇನೆ ಶ್ರೀ ಶ್ರೀನಿವಾಸನ ಗುಡಿ ಇದೆ. ನಾವು ಮೊದಲಿಗೆ ಭೂವರಹ ಸ್ವಾಮಿ ಗುಡಿಗೆ ಹೋದ್ವಿ. ನೋಡಿ, ಇದೆ ಭೂವರಹ ಸ್ವಾಮಿ ಗುಡಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಭೂವರಹ ಸ್ವಾಮಿಯವರ ಗರ್ಭಗುಡಿ ಇದು. ನೋಡಿ ಎಷ್ಟು ಚೆನ್ನಾಗಿ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ಮತ್ತೆ ಇದು ಗುಡಿಯ ಮೇಲೆ ಭಾಗದಲ್ಲಿ ಈ ತರ ಇನ್ನೊಂದು ವರಹ ಸ್ವಾಮಿನ ಸ್ಥಾಪಿಸಿದ್ರು. ಮತ್ತೆ ಅರ್ಚಕರು ಪೂಜೆ ಮಾಡ್ತಾ ಇದ್ರು. ನಾವಿಲ್ಲಿ ಮಂಗಳಾರತಿ ತಗೊಂಡು ಆ ನಂತರ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋದ್ವಿ. ಅದು ಪಕ್ಕದಲ್ಲೇನೆ ಎಡಭಾಗದಲ್ಲೇನೆ ಬರುತ್ತೆ. ನೋಡಿ, ಇದೆ ಶ್ರೀನಿವಾಸನ ದೇವಸ್ಥಾನ. ಇದು ಮುಂಭಾಗ ಅದರದು. ಇಲ್ಲಿ ಎಲ್ಲ ದೇವಾನುದೇವತೆಗಳ ಕೆತ್ತನೆ ನೋಡಬಹುದು. ಇಲ್ಲಿ ಕೃಷ್ಣ ಮತ್ತೆ ಶ್ರೀನಿವಾಸ ಕಲ್ಯಾಣ, ಮತ್ತೆ ರಾಮ, ಸೀತೆ, ಲಕ್ಷ್ಮಣ, ಮತ್ತೆ ನರಸಿಂಹಸ್ವಾಮಿ, ಆಂಜನೇಯ ಸ್ವಾಮಿ ಇವರೆಲ್ಲರೂ ಕಾಣ್ತಿದ್ದಾರೆ. ದೇವಾಲಯದ ಹೊರಭಾಗ ನೋಡಲಿಕ್ಕೆ ಬಹಳ ಚೆನ್ನಾಗಿ ಕಾಣಿಸ್ತಿತ್ತು. ಅದರ ಎದುರುಗಡೆನೆ ನೋಡಿ, ಈ ಗುಡಿ ಎದುರುಗಡೆನೆ ಒಂದು 6 ಸ್ಟೋರಿ ಬಿಲ್ಡಿಂಗ್ ಮಾಡಿದ್ದಾರೆ. ಅದರಲ್ಲೂ ಅಷ್ಟೇ ಬಹಳ ಭವ್ಯವಾದ ಕೆತ್ತನೆಗಳು ಮಾಡಿದ್ದಾರೆ ದೇವರುಗಳದ್ದು. ನೋಡಿ, ಇದು ಗುಡಿಯ ಒಳಗೆ ಎಂಟರ್ ಆಗ್ತಾನೆ ಮೊದಲಿಗೆ ನಮಗೆ ಗಣಪತಿ ಸಿಗ್ತಾರೆ. ಗಣೇಶನ ದರ್ಶನ ಮಾಡಿಕೊಂಡು ಮಂಗಳಾರತಿನ ಪಡ್ಕೊಂಡು ನಾವು ಮುಂದೆ ಹೋದ್ವಿ. ಇಲ್ಲಿ ಮುಂದೆ ಬರ್ತಾನೆ ಮಧ್ಯಭಾಗದಲ್ಲಿ ಶ್ರೀ ಶ್ರೀನಿವಾಸ ದೇವರ ಗರ್ಭಗುಡಿ ಸಿಗತ್ತೆ. ಅದರ ಅಕ್ಕಪಕ್ಕ ಶ್ರೀದೇವಿ ಹಾಗೂ ಭೂದೇವಿ ಅವರ ಗರ್ಭಗುಡಿ ಸಿಗತ್ತೆ. ಶ್ರೀದೇವಿ ಭೂದೇವಿಗೆ ಮತ್ತೊಂದು ಹೆಸರೇ ಹೇಳಬೇಕು ಅಂತಂದ್ರೆ ಪದ್ಮಾವತಿ ಮತ್ತು ಮಹಾಲಕ್ಷ್ಮಿ ಅಂತಾನೆ ಹೇಳಬಹುದು. ಸೊ ಇವೆಲ್ಲ ಕಾಣುತ್ತೆ. ದೇವಾನುದೇವತೆಗಳ ಅಲಂಕಾರ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಾವು ತುಂಬಾ ಖುಷಿ ಆಯ್ತು ಈ ದೇವಸ್ಥಾನ ದರ್ಶನ ಮಾಡಿದ್ದಕ್ಕೆ. ಹೀಗೆ ಹೋದ್ರೆ ಇದು ಫಸ್ಟ್ ನೋಡಿ ಶ್ರೀದೇವಿ, ಅದಾದ ನಂತರ ಭೂದೇವಿ ಇವರು, ಆಮೇಲೆ ಮಧ್ಯಭಾಗದಲ್ಲಿ ಶ್ರೀನಿವಾಸನ ಗುಡಿ ಇದೆ. ಸೊ ಇಲ್ಲಿನೂ ಅಷ್ಟೇ ನಾವು ಮಂಗಳಾರತಿ ಪಡ್ಕೊಂಡು ಮುಂದೆ ದೇವಾಲಯದ ಪ್ರದಕ್ಷಿಣೆ ಹಾಕಕ್ಕಂತ ಹೋದ್ವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಅಂತ. ನೋಡಿ, ಶ್ರೀನಿವಾಸನ ಅಲಂಕಾರ ಬಹಳ ಚೆನ್ನಾಗಿದೆ. ತಿರುಪತಿಯಲ್ಲಿದ್ದಂಗೆ ಎತ್ತರವಾದ ಒಂದು ಮೂರ್ತಿ ಇದೆ. ತುಂಬಾ ಚೆನ್ನಾಗಿದೆ. ಇದಾದ ನಂತರ ನಾವು ದೇವಾಲಯನ ಪ್ರದಕ್ಷಿಣೆ ಹಾಕಕ್ಕಂತ ಹೋದ್ವಿ. ನಾವು ಹಿಂಭಾಗಕ್ಕೆ ಅಲ್ಲಿ ದಾರಿ ಮಾಡಿದ್ದಾರೆ ಪ್ರದಕ್ಷಿಣೆ ಹಾಕೋಕೆ. ನೋಡಿ, ಹೋಗ್ತಾ ಇದೀವಿ. ಹೀಗೆ ನಾವು ಪ್ರದಕ್ಷಿಣೆ ಹಾಕೊಂಡು ದೇವಾಲಯದ ಹಿಂಭಾಗದಿಂದ ಮುಂಭಾಗಕ್ಕೆ ಬಂದ್ವಿ. ದೇವಾಲಯ ಪ್ರಶಾಂತವಾಗಿ, ಬಹಳ ಜನ ಏನೂ ಇರ್ಲಿಲ್ಲ. ಬಟ್ ತುಂಬಾ ವಿಶಾಲವಾಗಿದೆ. ತುಂಬಾ ದೊಡ್ಡ ದೇವಸ್ಥಾನ. ಸುಮಾರು ಜನ ಒಟ್ಟಿಗೆ ದರ್ಶನ ಪಡಿಬಹುದು. ಹಾಗೇನೆ ಕೊನೆಯಲ್ಲಿ ನಾವು ಇದು ದೇವಸ್ಥಾನದಲ್ಲಿ ನಾವು ಆಂಜನೇಯ ಸ್ವಾಮಿ ಅವರನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಗುಡಿಯಿಂದ ನಾವು ಹೊರಗೆ ಬರಬಹುದು ದರ್ಶನ ಪಡೆದು. ಇಲ್ಲಿ ಉತ್ಸವ ಮೂರ್ತಿಗಳು ಅನ್ಸುತ್ತೆ. ಇವನ್ನೆಲ್ಲ ಜೋಡಿಸಿ ಇಟ್ಟಿದ್ರು. ಬಹಳ ಚೆನ್ನಾಗಿ ಕಾಣಿಸ್ತಿತ್ತು. ಅವಕ್ಕೂ ಅಲಂಕಾರ ಮಾಡಿದ್ರು. ಶ್ರೀನಿವಾಸ, ಶ್ರೀದೇವಿ, ಭೂದೇವಿ ಮತ್ತೆ ಅಲಂಕಾರ ನೋಡ್ಬೋದು ನೀವಿಲ್ಲಿ. ಉತ್ಸವ ಮೂರ್ತಿ ಇದು. ಅದಾದ ನಂತರ ನಾವು ಆಂಜನೇಯ ಸ್ವಾಮಿ ದರ್ಶನ ಪಡ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಎದ್ದು ಬಂದ್ವಿ. ಹೊರಗಡೆ ಬಂದ ತಕ್ಷಣ ನಿಮಗೆ ಅದು 6 ಸ್ಟೋರಿ ಬಿಲ್ಡಿಂಗ್ ಕಾಣತ್ತೆ. ಅದು ಅಷ್ಟೇ ಬಹಳ ಚೆನ್ನಾಗಿ ಆಚೆ ಕಡೆಯಿಂದ ಎಲ್ಲ ಕೆತ್ತನೆ ಮಾಡಿದ್ದಾರೆ.
ಅದು ಒಳಗಡೆ ಬಂದರೆ ಅಲ್ಲಿ 50 ರುಪೀಸ್ ಪರ್ ಪರ್ಸನ್ ಟಿಕೆಟ್ ತೊಗೊಂಡು 6th ಫ್ಲೋರಿಗೆ ಲಿಫ್ಟಲ್ಲಿ ಹೋಗಕ್ಕೆ ಬಿಡ್ತಾರೆ. ನಿಮ್ಮ ಕೈಯಲ್ಲಿ ಅಂದರೆ ವಯಸ್ಸಾದವರು ಆ ಥರ ಏನಾದರೂ ಇದ್ದರೆ ನಡೆಯೋಕ್ಕೆ ಆಗದೆ ಇರೋರು ಅದು 6th ಫ್ಲೋರಲ್ಲಿ ನೋಡಿ ಈ ಥರ ಮಾಡಿಟ್ಟಿದ್ದಾರೆ. ಇಲ್ಲಿ ಎವ್ರಿ ಫ್ಲೋರಲ್ಲೂ ಒಂದು ಮೈಥಾಲಜಿಕಲ್ ಸ್ಟೋರಿನ ಡಿಪಿಕ್ಟ್ ಮಾಡಿದ್ದಾರೆ ಥ್ರೂ ಆರ್ಟ್ ಆ್ಯಂಡ್ ಸ್ಕಲ್ಪ್ಚರ್ಸ್. ಸೊ ಈ ಥರ ಸ್ಕಲ್ಪ್ಚರ್ಸ್ ಮಾಡಿ ಒಂದೊಂದು ಸ್ಟೋರಿನೂ ಡಿಪಿಕ್ಟ್ ಮಾಡಿ ಇಟ್ಟಿದ್ದಾರೆ. ಬಹಳ ಚೆನ್ನಾಗಿದೆ ನೋಡೋದಕ್ಕೆ. ಆ್ಯಕ್ಚುಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೆ ಅವರಿಗೆ ಸ್ಟೋರಿ ಹೇಳ್ಕೊಂಡು ಇದನ್ನೆಲ್ಲ ತೋರಿಸ್ಕೊಂಡು ಮೈಥಾಲಜಿಕಲ್ ಸ್ಟೋರೀಸ್ ಗೊತ್ತಿದ್ದರೆ ಅದ್ರ ಹಿನ್ನೆಲೆ ಅದನ್ನೆಲ್ಲ ಹೇಳಿ ಅವರಿಗೆ ಪರಿಚಯ ಮಾಡಿಸ್ಬೋದು. ಮಕ್ಕಳು ಭಾಳ ಎಂಜಾಯ್ ಮಾಡ್ತಾರೆ. ಇದು 6th ಫ್ಲೋರಲ್ಲಿ ಎಲ್ಲ ಕೃಷ್ಣನ ಬೇರೆ ಬೇರೆ ಅವತಾರಗಳನ್ನು ಡಿಪಿಕ್ಟ್ ಮಾಡಿದ್ರು, ಬೇರೆ ಬೇರೆ ಸ್ಟೋರೀಸ್ ಅದರ ರಿಲೇಟೆಡು. ಸೊ ಇದು ನೋಡಿ ಕೃಷ್ಣ ದೊಡ್ಡವರಾದ್ಮೇಲೆ ಕೃಷ್ಣ ಲೀಲೆ, ಅದಾದ ನಂತರ ಇದು ಕಾಳಿಂಗ ಸರ್ಪದ ಮೇಲೆ ನರ್ತನ ಮಾಡ್ತಾ ಇರೋದು ಕೃಷ್ಣ, ಇದನ್ನು ನೋಡ್ಬೋದು. ಮತ್ತು ಅಲ್ಲಿ ಮೊದಲಿಗೆ ತೋರಿಸಿದ್ನಲ್ಲ ಅದು ಕೃಷ್ಣ ಹುಟ್ಟಿದಾಗ ಇದು ಅದು ಬುಟ್ಟಿಯಲ್ಲಿ ಸಮುದ್ರದಲ್ಲಿ ಎತ್ಕೊಂಡು ಬರೋದು ಅದು ನೋಡ್ಬೋದು. ಮತ್ತು ಇಲ್ಲಿ ಹಸುರನ ಸಂಹಾರ ಮಾಡ್ತಾ ಇರೋದು ನೋಡಬಹುದು. ಕೃಷ್ಣಂದು ಬೇರೆ ಬೇರೆ ಮೈಥಾಲಜಿಕಲ್ ಸ್ಟೋರೀಸ್ ಇವೆಲ್ಲ. ಸೊ ಇದನ್ನು ಡಿಪಿಕ್ಟ್ ಮಾಡಿದ್ದಾರೆ 6th ಫ್ಲೋರಲ್ಲಿ. ಭಾಳ ಚೆನ್ನಾಗಿದೆ. ಅದು ಯಾರೋ ಪ್ರೈವೇಟ್ ಕಂಪನಿಯವರು ತಗೊಂಡು ಈಗ ಅವರು ಅದನ್ನು ಪಾಪ್ಯುಲರ್ ಮಾಡ್ತಿದ್ದಾರೆ. 2011 ಇದು ಎಸ್ಟಾಬ್ಲಿಷ್ ಆಯ್ತಂತೆ, ಬಟ್ ಕಾರಣಾಂತರಗಳಿಂದ ಸ್ಟಾಪ್ ಆಗಿತ್ತಂತೆ ಇದು. ಈಗ ಬೇರೆ ಪ್ರೈವೇಟ್ ಕಂಪನಿಯವರು ಹೈಯರ್ ಮಾಡಿಕೊಂಡು ಇದನ್ನು ಮತ್ತೆ ಓಪನ್ ಮಾಡಿದ್ದಾರೆ. ಓಪನ್ ಮಾಡಿ ಎಲ್ಲರಿಗೂ ನೋಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇದಾಗಿತ್ತು 6th ಫ್ಲೋರಲ್ಲಿ. ಸೊ ಹೀಗಿತ್ತು 6th ಫ್ಲೋರು. ಅದಾದ ನಂತರ ನಾವು 5th ಫ್ಲೋರಿಗೆ ಹೋದ್ವಿ. 5th ಫ್ಲೋರಲ್ಲಿ ನೋಡಿ, ಇದೆ ನಾನು ಹೇಳಿದ್ದು ಮೊದಲೇ ಕೃಷ್ಣ ಹುಟ್ಟಿದಾಗ ಸಮುದ್ರನ ಕ್ರಾಸ್ ಮಾಡಿಕೊಂಡು ಬುಟ್ಟಿಯಲ್ಲಿ ಇಟ್ಕೊಂಡು ತೊಗೊಂಡು ಹೋಗ್ತಾ ಇರೋದು. ಇದು 5th ಫ್ಲೋರಲ್ಲಿ. ಇದು 5th ಫ್ಲೋರಲ್ಲಿ ನಿಮಗೆ ಬೇರೆ ಬೇರೆ ದೇವಿಯರ ಅವತಾರಗಳನ್ನು ನೋಡ್ಬೋದಾಗಿತ್ತು. ಲೈಕ್ ಮೀನಾಕ್ಷಿ ಅಮ್ಮ ಮತ್ತು ಭುವನೇಶ್ವರಿ ಅಮ್ಮ, ಆ ಥರ ಬೇರೆ ಬೇರೆ ಎಲ್ಲ ದೇವಿಗಳ ರೂಪವನ್ನು ಡಿಪಿಕ್ಟ್ ಮಾಡಿದರು. ಸೊ ಡಿಫ್ರೆಂಟ್, ಇದು ಸತ್ಯನಾರಾಯಣ ಸ್ವಾಮಿ, ಹಾಗೆ ಬೇರೆ ಬೇರೆ ದೇವತೆಗಳನ್ನ ಸ್ಕಲ್ಪ್ಚರ್ಸ್ ಇಟ್ಟಿದ್ರು. ಇದು ಬುದ್ಧ, ಗೌತಮ ಬುದ್ಧ. ಹಾಗೆ ಬೇರೆ ಬೇರೆ ನಮಗೆ ರಾಮ, ಕೃಷ್ಣನ ಅವತಾರ, ಬೇರೆ ಬೇರೆ ಅವತಾರ. ಇದು ನರಸಿಂಹಸ್ವಾಮಿ, ಇದು ವಾಮನ ಅವತಾರ, ಮತ್ತು ಮತ್ಸ್ಯ ಅವತಾರ, ಕೂರ್ಮ ಅವತಾರ, ಇವೆರಡನ್ನು ನಾವು ನೋಡ್ಬೋದಾಗಿತ್ತು. ಇದೆಲ್ಲ 5th ಫ್ಲೋರಲ್ಲಿ ಮಾಡಿಟ್ಟಿದ್ರು. ಅದಾದ ನಂತರ ನಾವು 4th ಫ್ಲೋರಿಗೆ ಹೋದ್ವಿ. 4th ಫ್ಲೋರಿಗೆ ಸ್ಟೆಪ್ಸಿಂದನೂ ಹೋಗಬಹುದು, ಮತ್ತು ಸ್ಟೇರ್ಕೇಸಿಂದನೂ ಹೋಗ್ಬೋದು, ಮತ್ತು ಎಲಿವೇಟರಿಂದನೂ ಹೋಗ್ಬೋದು. ಇದು 4th ಫ್ಲೋರಲ್ಲಿ ಮೊದಲಿಗೆ ಸಾಯಿಬಾಬಾ ಮಾಡಿಟ್ಟಿದ್ದಾರೆ, ಮತ್ತು ಬೇರೆ ಋಷಿ ಮುನಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಮೈಥಾಲಜಿಕಲ್ ಸ್ಟೋರೀಸು ಅವೆಲ್ಲ ಡಿಪಿಕ್ಟ್ ಮಾಡಿಟ್ಟಿದ್ರು. ನಾರದ ಮುನಿಗಳು ಮತ್ತು ಬೇರೆ ಬೇರೆ ಸ್ಟೋರಿ, ಮೈಥಾಲಜಿಕಲ್ ಸ್ಟೋರೀಸ್ಗೆ ರಿಲೇಟೆಡ್ ಸ್ಕಲ್ಪ್ಚರ್ಸ್ನೆಲ್ಲ ಮಾಡಿಟ್ಟಿದ್ರು. ಸೊ ಇವೆಲ್ಲ ಋಷಿ ಮುನಿಗಳದ್ದು ಫೋಟೋಸ್, ಸ್ಕಲ್ಪ್ಚರ್ಸು. ಆನಂತರ ಬೇರೆ ರಾಮಾಯಣದ್ದು ಎಲ್ಲನೂ ಡಿಪಿಕ್ಟ್ ಮಾಡಿ ಇದು ಸ್ಟೋರೀಸ್ ರಿಲೇಟೆಡ್ ಸ್ಕಲ್ಪ್ಚರ್ಸ್ನ ಮಾಡಿ ಇಟ್ಟಿದ್ರು. ಸೊ ಹೀಗಿತ್ತು 4th ಫ್ಲೋರು. 4th ಫ್ಲೋರಲ್ಲಿ ಈ ಥರ ಋಷಿ ಮುನಿಗಳು ಅದಕ್ಕೆ ಸಂಬಂಧಪಟ್ಟಂಥ ಸ್ಟೋರೀಸು ಇವನ್ನೆಲ್ಲ ಮಾಡಿ ಇಟ್ಟಿದ್ರು. ಸೊ ಇದು ಮಕ್ಕಳನ್ನ ಕರ್ಕೊಂಡು ಹೋದರೆ ಅವ್ರಿಗೆಲ್ಲ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅವರು ಸ್ಕೂಲಲ್ಲಿ ಕಲಿತಾ ಇರ್ತಾರೆ ಕೆಲವು ಸ್ಟೋರೀಸ್ ಎಲ್ಲ, ಮೈಥಾಲಜಿಕಲ್ ಸ್ಟೋರೀಸು. ಸೊ ಅವರು ರಿಲೇಟ್ ಮಾಡಿಕೊಂಡು ಅದನ್ನು ನೋಡೋಕ್ಕೆ ಚೆನ್ನಾಗೇ ಇರುತ್ತೆ, ಅವರಿಗೆ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮಕ್ಕಳು ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಅವರನ್ನು ಕರ್ಕೊಂಡು ಹೋದರೆ ಅವ್ರು ಎಂಜಾಯ್ ಮಾಡ್ತಾರೆ. ಇದು ಬಂದು 3rd ಫ್ಲೋರಲ್ಲಿ. ಇದು ನೋಡಿ ಸಮುದ್ರ ಮಂಥನ, ಅದರದ್ದು ಎಷ್ಟು ಚೆನ್ನಾಗಿ ಸ್ಕಲ್ಪ್ಚರ್ಸ್ ಮಾಡಿ
ಎಷ್ಟು ಚೆನ್ನಾಗಿ ಡಿಪಿಕ್ಟ್ ಮಾಡಿ ಇಟ್ಟಿದ್ದಾರೆ ನೋಡಿ. ಅದು ಸಮುದ್ರ ಮಂಥನ ಟೈಮಲ್ಲಿ ಅಸುರರು ಮತ್ತು ದೇವತೆಗಳು, ದೇವಾನುದೇವತೆಗಳು ಇಬ್ಬರು ಸಮುದ್ರನ ಕಡೆದ ರೀತಿ, ಅಲ್ಲಿಂದ ಅಮೃತವನ್ನು ಪಡೆದ ರೀತಿ, ಅದನ್ನು ಹೇಗೆ ಅವರು ಅಸುರರಿಗೆ ಸಿಗ್ದೇನೆ ದೇವತೆಗಳು ಕುಡಿದ್ರು ಅನ್ನೋದೆಲ್ಲನೂ ನಾವು ಆ್ಯಕ್ಚುಲಿ ರೀಕಾಲ್ ಮಾಡ್ಕೋಬೋದು. ಮತ್ತು ಇದು ನೋಡಿ ಲಕ್ಷ್ಮೀನಾರಾಯಣ ಸ್ವಾಮಿ, ಇವರು ಸರ್ಪದ ಮೇಲೆ ಮಲ್ಕೊಂಡಿರೋದು ಎಷ್ಟು ಚೆನ್ನಾಗಿ, ದೇವತೆಗಳೆಲ್ಲ ಸುತ್ತಲೂ ನಿಂತಿರೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದು ಬಹಳ ಅದ್ಭುತವಾಗಿ ಕಾಣುತ್ತೆ ಈ ಸ್ಕಲ್ಪ್ಚರ್ಸ್ ಎಲ್ಲ. ಇದಾದ ನಂತರ ಅಷ್ಟಮಹಾಲಕ್ಷ್ಮಿ, ಎಲ್ಲ ಅಷ್ಟಲಕ್ಷ್ಮಿಗಳ ಇದು ಸ್ಕಲ್ಪ್ಚರ್ಸ್ ಮಾಡಿಟ್ಟಿದ್ದಾರೆ, ಬಹಳ ಚೆನ್ನಾಗಿದೆ ನೋಡಿ. ಸಂತಾನಲಕ್ಷ್ಮಿ ಮತ್ತು ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ವರಲಕ್ಷ್ಮಿ ಎಲ್ಲರನ್ನೂ ಮಾಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಅಷ್ಟಲಕ್ಷ್ಮಿಯರ ಕೆತ್ತನೆ ಇಲ್ಲಿ ನೋಡಬಹುದು. ಸ್ಕಲ್ಪ್ಚರ್ಸು ಭಾಳ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇದು ಬಂದು ಸೆಕೆಂಡ್ ಫ್ಲೋರಲ್ಲಿ ನೋಡಿ, ಕೃಷ್ಣ ಬಂದು ಹುತ್ತದೊಳಗೆ ಇರುವಂತಹ ಇದು ಸ್ಟೋರಿ ನಿಮಗೆಲ್ಲ ಗೊತ್ತಿದೆಯಲ್ಲ. ಆವಾಗ ಹಸು ಬಂದು ಹಾಲು ಕೊಡುತ್ತೆ, ಹಾಲು ಕುಡಿತಾರೆ ಒಳಗಡೆಯಿಂದ. ಅದಾದ ನಂತರ ಇದು ಶ್ರೀನಿವಾಸನ ಕಲ್ಯಾಣ ತಯಾರಿ, ಎಲ್ಲ ವಾದ್ಯದವರು ಎಲ್ಲರೂ ಇರೋದು. ಇದು ಅದ್ಭುತವಾದ ಭರ್ಜರಿಯಾದ ಒಂದು ಶ್ರೀನಿವಾಸ ಕಲ್ಯಾಣ ನಡೀತಾ ಇರುವಂತಹ ಒಂದು ಏನಂತಾರೆ ಸ್ಟೋರಿ ಡಿಪಿಕ್ಷನ್. ಎಷ್ಟು ಚೆನ್ನಾಗಿ ಅದನ್ನೆಲ್ಲ ಗೋಲ್ಡನ್ ಮಂಟಪ ಥರ ಎಲ್ಲ ಮಾಡಿ ಇದು ಶ್ರೀನಿವಾಸನ ತಯಾರು ಮಾಡ್ತಿರೋದು ವರನಾಗಿ, ಅದನ್ನೆಲ್ಲ ಮಾಡಿ ಇಟ್ಟು, ಮತ್ತು ಇಲ್ಲಿ ಗೋವಿಂದ ಶ್ರೀನಿವಾಸನ್ನೇ ನಿಲ್ಲಿಸಿ ಭಕ್ತನು ಗೋವಿಂದ ಅಂತ ಬೇಡ್ಕೊತಾ ಇರೋವಂತಹ ಇದು ಮೂರ್ತಿ ಮಾಡಿ ಎಷ್ಟು ಚೆನ್ನಾಗಿ ಅದನ್ನು ಡಿಪಿಕ್ಟ್ ಮಾಡಿದ್ದಾರೆ. ಇದೆಲ್ಲ ನೋಡೋಕೆ ತುಂಬ ಚೆನ್ನಾಗಿದೆ. ದೊಡ್ಡ ದೊಡ್ಡ ಮೂರ್ತಿಗಳು, ಕಲರ್ಫುಲ್ ಮೂರ್ತಿಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅದಾದ ಮುಗಿಸ್ಕೊಂಡು ಹೊರಗಡೆ ಬಂದರೆ ನೋಡಿ ಈ ಥರ ಇದೆ. ಅದು 6 ಸ್ಟೋರಿ ಬಿಲ್ಡಿಂಗ್, ಇದ್ರೊಳಗಡೆನೆ ಅದಷ್ಟು ಇದ್ದಿತ್ತು. ಸೊ ಇದರ ಹೊರಗಡೆನೂ ಅಷ್ಟೇ ದೊಡ್ಡದು ಸ್ಕಲ್ಪ್ಚರ್ಸ್ ಮಾಡಿದ್ದಾರೆ. ಅದು ನೋಡೋಕೆ ತುಂಬ ಚೆನ್ನಾಗಿದೆ. ಸೊ ಅದು ಅಲ್ಲಿ ಕಾಣ್ತಿದೆಯಲ್ಲ, ಅದು ಶ್ರೀನಿವಾಸನ ಗುಡಿ, ಅದು ಎದುರುಗಡೆನೆ ಇದು ಬರುತ್ತೆ. ಅದ್ರ ಪಕ್ಕ ಇದೊಂದು ಕಲ್ಯಾಣ ಮಂಟಪ ಮಾಡಿದ್ದಾರೆ. ಅಲ್ಲಿ ಮದುವೆ ಮತ್ತು ಎಲ್ಲ ಬೇರೆ ಫಂಕ್ಷನ್ಸ್ ಎಲ್ಲ ಮಾಡೋದಕ್ಕೆ ಒಂದು ಕಲ್ಯಾಣ ಮಂಟಪ ಇದೆ. ಸೊ ಹೀಗಿತ್ತು ನಮ್ಮ ಶ್ರೀನಿವಾಸ ತಿರುಪತಿ ಟೆಂಪಲ್ನ ವಿಸಿಟ್ ಮಾಡಿದ್ದು ಬೆಂಗಳೂರಲ್ಲಿ. ಅದಾದ ನಂತರ ಇದು ಆ್ಯಕ್ಚುಲಿ ಆ ಗುಡಿಯ ಹಿಂಭಾಗದಲ್ಲಿ ಇರುವಂತಹ ಫೇಮಸ್ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಇದು ಬಹಳ ಹಳೆಯದು, ಎಲ್ರಿಗೂ ಗೊತ್ತಿರೋದು, ಮಹಾಲಕ್ಷ್ಮಿ ಲೇಔಟಲ್ಲಿರೋದು. ಇದರ ಹಿಂಭಾಗದಲ್ಲಿ ಆ್ಯಕ್ಚುಲಿ ಮಾರಿ ತಿರುಪತಿ ಶ್ರೀ ಶ್ರೀನಿವಾಸ ದೇವಸ್ಥಾನ ಇರೋದು. ಸೊ ಒಂದು ಪಾರ್ಕ್ ಬರುತ್ತೆ ಇವೆರಡು ಗುಡಿ ಮಧ್ಯೆ. ಸೊ ಇದು ಅದಾದ ನಂತರ ಇದಕ್ಕೆ ಹೋಗಿದ್ವಿ. ಇದು ಗೊತ್ತಿರೋ ಹಾಗೇನೆ ನಮ್ಮ ಆಂಜನೇಯ ಸ್ವಾಮಿನ ಒಂದೇ ಬಂಡೆ ಕಲ್ಲಿನಲ್ಲಿ ಕೆತ್ತಿರೋದು. ಸೊ ಮೊನೋಲಿಥಿಕ್ ಸ್ಟ್ರಕ್ಚರ್ ಅದು, ಬಹಳ ಫೇಮಸ್ಸು ಬೆಂಗಳೂರಲ್ಲಿ. ಇದು ಶ್ರೀ ಪ್ರಸನ್ನ ವೀರಾಂಜನೇಯ ದೇವಸ್ಥಾನ. ಇದಕ್ಕೆ ಹೋಗಿದ್ವಿ. ಆ್ಯಕ್ಚುಲಿ ಇಲ್ಲಿ ಇದು ವಿಡಿಯೋ ಮಾಡೋಂಗಿಲ್ಲ, ನಾನು ದೂರದಿಂದ ತೊಗೊಂಡಿದ್ದೀನಿ. ಹೀಗಿದೆ ಇದು. ಎಲ್ಲರಿಗೂ ಗೊತ್ತಿರುತ್ತೆ, ಇದು ಭಾಳ ಹಳೆಯದಾದ ಒಂದು ದೇವಸ್ಥಾನ. ಸೊ ಅಲ್ಲಿಂದ ಇಲ್ಲಿ ಬಂದು ಆಂಜನೇಯ ಸ್ವಾಮಿ ಅವರ ದರ್ಶನ ಪಡ್ಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು, ಮಂಗಳಾರತಿ ಎಲ್ಲ ತಗೊಂಡು ನಾವು ಮನೆಗೆ ಹೊರಟು ಬಂದ್ವಿ. ನೋಡಿ ಹೀಗಿತ್ತು ನಮ್ಮ ವೀಕೆಂಡು. ನಮ್ಮ ವೀಕೆಂಡಲ್ಲಿ ನಾವು ಒಂದೊಂದು ಭಾಗ ಬೆಂಗಳೂರನ್ನು ತಗೊಂಡ್ರೆ ಒಂದೊಂದು ವೀಕೆಂಡು ಒಳ್ಳೆ ದೇವಸ್ಥಾನಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಯಾಕಂದರೆ ಅಷ್ಟು ದೇವಸ್ಥಾನಗಳಿದೆ ಬೆಂಗಳೂರಲ್ಲೇ ನೋಡೋದಕ್ಕೆ. ಈ BMTC ಬಸ್ನವರು ಬಿಟ್ಟಿದ್ದಾರಲ್ಲ, ಲೈಕ್ ಒಂದೊಂದು ಭಾಗಕ್ಕೆ ನಾರ್ತ್ ಬೆಂಗಳೂರು, ಸೌತ್ ಬೆಂಗಳೂರು, ಆ ಥರ ಈಸ್ಟ್ ವೆಸ್ಟ್ ಬೆಂಗಳೂರಲ್ಲಿರೋ ಎಲ್ಲ ದೇವಸ್ಥಾನಗಳನ್ನ ಈ ಬಸ್ ಕೂಡ ಕವರ್ ಮಾಡುತ್ತೆ. ಸೊ ಹಾಗೆ ನಾವು ಒಂದೊಂದು ವೀಕೆಂಡು ಈ ಬೆಂಗಳೂರಲ್ಲಿರುವಂತಹ ಎಲ್ಲ ಗುಡಿಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋದರೆ
ಬಹಳಷ್ಟು ದೇವಸ್ಥಾನ ನಾವು ನೋಡಬಹುದು. ಸೊ ಹಾಗೆ ಈ ಮಹಾಲಕ್ಷ್ಮಿ ಲೇಔಟ್ ಎದುರುಗಡೆನೆ ನಮಗೆಲ್ಲ ಗೊತ್ತಿರೋ ಹಂಗೆ ರಾಜಾಜಿನಗರ ಇದೆಯಲ್ಲ, ಅಲ್ಲೇ ಇಸ್ಕಾನ್ ದೇವಸ್ಥಾನ. ಸೊ ಇದ್ರ ಹತ್ರನೇ ಬರುತ್ತೆ, ಜಸ್ಟ್ ಮುಂಭಾಗದಲ್ಲಿ ಇಸ್ಕಾನ್ ದೇವಸ್ಥಾನ. ಸೊ ಅದೂನು ನೋಡಬಹುದು. ಸೊ ಒಂದು ವೀಕೆಂಡ್ ಪೂರ್ತಿ ಇಟ್ಕೊಂಡ್ಬಿಟ್ರೆ ಸ್ಯಾಟರ್ಡೆ ಸಂಡೇ ನಾವು ಚೆನ್ನಾಗಿ ಎಲ್ಲ ದೇವಸ್ಥಾನಗಳನ್ನ ದರ್ಶನ ಮಾಡ್ಕೊಂಡು ಬರಬಹುದು ಬೆಂಗಳೂರಲ್ಲಿ. ಸೊ ಬೆಂಗಳೂರಲ್ಲಿ ಬಹಳಷ್ಟು ದೇವಸ್ಥಾನಗಳಿದಾವೆ ನೋಡುವಂಥವು. ಪುರಾತನ ದೇವಸ್ಥಾನಗಳು, ಹೊಸದಾಗಿ ಮಾಡಿರೋದು, ತುಂಬಾ ಚೆನ್ನಾಗಿ ಮಾಡಿರೋ ಅಂಥವು ಎಲ್ಲವೂ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತವೆ. ಸೊ ಹಾಗೆ ದೇವಸ್ಥಾನಗಳು ನಮ್ಮ ಬೆಂಗಳೂರಲ್ಲಿ ಬಹಳಷ್ಟು ಇದಾವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಅದರ ಶಿಲ್ಪಕಲೆ ಆಗಿರಲಿ, ಹೊರಭಾಗ, ಒಳಭಾಗ ಇವೆಲ್ಲ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ನಮ್ಮ ವೀಕೆಂಡ್ ಬ್ಲಾಗು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ದೆನ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.